ಪಂಚರಾಜ್ಯಗಳ ಚುನಾವಣಾ ಅಖಾಡಕ್ಕೆ ಸಿಎಂ ಡಿಸಿಎಂ ಎಂಟ್ರಿ. ಉಪಚುನಾವಣಾ ಪ್ರಚಾರದ ಮಧ್ಯೆಯೂ ಕೂಡ ಈಗ ಕೇರಳಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ದೌಡಾಯಿಸಿದ್ದಾರೆ. ಪಂಚರಾಜ್ಯಗಳ ಚುನಾವಣಾ ಅಖಾಡಕ್ಕೆ ಸಿಎಂ ಡಿಸಿಎಂ ಎಂಟ್ರಿ. ಉಪಚುನಾವಣಾ ಪ್ರಚಾರದ ಮಧ್ಯೆ ಕೇರಳಕ್ಕೆ ಸಿಎಂ ಡಿಸಿಎಂ ದೌಡು. ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ಸಿಎಂ ಅಬ್ಬರದ ಪ್ರಚಾರ. ಡಿಸಿಎಂ ಡಿಕೆಶಿಯಿಂದಲೂ ಕೂಡ 2 ದಿನ ಅಬ್ಬರದ ಪ್ರಚಾರ. ಪಂಚರಾಜ್ಯಗಳ ಚುನಾವಣಾ ಅಖಾಡಕ್ಕೆ ಈಗ ಸಿಎಂ ಡಿಸಿಎಂ ಇಬ್ರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಉಪಚುನಾವಣಾ ಪ್ರಚಾರದ ಮಧ್ಯೆಯೂ ಕೂಡ ಕೇರಳಕ್ಕೆ ಸಿಎಂ ಮತ್ತೆ ಡಿಸಿಎಂ ದೌಡಾಯಿಸಿದ್ದಾರೆ. ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ಸಿಎಂ ಪ್ರಚಾರ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ 2 ದಿನದ ಅಬ್ಬರದ ಪ್ರಚಾರ. ಪಂಚರಾಜ್ಯಗಳ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ ಸಿಎಂ ಮತ್ತೆ ಡಿಸಿಎಂ. ಉಪಚುನಾವಣಾ ಪ್ರಚಾರ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಒಂದು ಪಂಚರಾಜ್ಯ ಚುನಾವಣೆಗಳ ಅಬ್ಬರದ ಪ್ರಚಾರಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ಈಗ ಸಿಎಂ ಪ್ರಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದಲೂ ಕೂಡ 2 ದಿನ ಅಬ್ಬರದ ಪ್ರಚಾರ. ಇನ್ನು ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಹಾಗಾಗಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗ 2 ಸವಾಲಿದೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಬೈ ಎಲೆಕ್ಷನ್ ಒಂದು ಕಡೆ ಆದ್ರೆ, ಪಂಚರಾಜ್ಯಗಳ ಚುನಾವಣೆ ಮತ್ತೊಂದು ಕಡೆ. ಹಾಗಾಗಿ ಎರಡರಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನ ಸಾಧಿಸಬೇಕು ಅಂತ ಸಕಲ ರೀತಿಯಲ್ಲಿ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಕೇರಳದಲ್ಲಿ ಅಹಿಂದ ಮತಗಳ ಬೇಟೆಗೆ ಸಿದ್ದರಾಮಯ್ಯ ರಣತಂತ್ರ. ಅಹಿಂದ ಮತಗಳು ಹೆಚ್ಚಿರೋ ಕ್ಷೇತ್ರದಲ್ಲಿ ಸಿಎಂ ಪ್ರಚಾರ. ಈ ಹಿಂದೆಯೂ ಕೇರಳದಲ್ಲಿ ಪ್ರಚಾರದಲ್ಲಿ ಸಿಎಂ ಭಾಗಿ. ಕೇರಳದಲ್ಲಿ ಸಿಎಂ ವರ್ಚಸ್ಸು ಬಳಸಿಕೊಳ್ಳಲು ಎಐಸಿಸಿ ಪ್ಲಾನ್. ಇದು ಕೇರಳದಲ್ಲಿ ಪ್ರಚಾರ ನಡೆಸಿ ಮತ ಸೆಳೆಯಲು ಸಿಎಂ ಪ್ಲಾನ್. ಕೇರಳದಲ್ಲಿ ಅಹಿಂದ ಮತಗಳ ಬೇಟೆಗೆ ಸಿದ್ದರಾಮಯ್ಯ ರಣತಂತ್ರ. ಈ ಹಿಂದೆಯೂ ಕೇರಳದಲ್ಲಿ ಪ್ರಚಾರದಲ್ಲಿ ಸಿಎಂ ಭಾಗಿ. ಕೇರಳದಲ್ಲಿ ಸಿಎಂ ವರ್ಚಸ್ಸು ಬಳಸಿಕೊಳ್ಳಲು ಎಐಸಿಸಿ ಪ್ಲಾನ್. ಇಂದು ಕೇರಳದಲ್ಲಿ ಪ್ರಚಾರ ನಡೆಸಿ ಮತ ಸೆಳೆಯಲು ಸಿಎಂ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದು ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದಲೂ ಕೂಡ ಕೇರಳದಲ್ಲಿ ಅಬ್ಬರದ ಪ್ರಚಾರ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಬ್ಬರದ ಪ್ರಚಾರ. ಇಂದು ನಾಳೆ 2 ದಿನಗಳ ಕಾಲ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. ಪಕ್ಷದ ಅಭ್ಯರ್ಥಿಗಳ ಪರವಾಗಿ ರೋಡ್ ಶೋ, ಸಮಾವೇಶದಲ್ಲೂ ಕೂಡ ಭಾಗಿಯಾಗ್ತಾರೆ. ಕೇರಳ ಚುನಾವಣೆಯಲ್ಲಿ ಟ್ರಬಲ್ ಶೂಟರ್ ಆಗಿ ಡಿಸಿಎಂ ಎಂಟ್ರಿ. ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಶಕ್ತಿ ವರ್ಚಸ್ಸು ಬಳಸಿಕೊಳ್ಳಲು ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿಎಂ ಸಿದ್ದು ಜೊತೆಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಇಂದಲೂ ಕೂಡ ಕೇರಳದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಲಾಗುತ್ತೆ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಬ್ಬರದ ರ್ಯಾಲಿ ಕೂಡ ಮಾಡ್ತಾರೆ. ಇನ್ನು ಪಕ್ಷದ ಅಭ್ಯರ್ಥಿಗಳೇನಿದ್ದಾರೆ, ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಈಗ ರೋಡ್ ಶೋ ಮಾಡ್ತಾರೆ. ಜೊತೆಗೆ ಸಮಾವೇಶದಲ್ಲೂ ಕೂಡ ಭಾಷಣ ಕೂಡ ಮಾಡ್ತಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಈ ಒಂದು ಬೈ ಎಲೆಕ್ಷನ್ ಚುನಾವಣೆ ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಂಚರಾಜ್ಯಗಳ ಚುನಾವಣೆ. ಹಾಗಾಗಿ ಈಗ ಸಿಎಂ ಡಿಸಿಎಂ ಅಲ್ಲೂ ಕೂಡ ಈಗ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಏನು ರಾಜ್ಯದಲ್ಲಿ ಬೈ ಎಲೆಕ್ಷನ್ 2 ಕ್ಷೇತ್ರಗಳಲ್ಲಿ ನಡೆಯುತ್ತಿದೆ. ಅದೇ ರೀತಿ ಪಂಚರಾಜ್ಯದಲ್ಲೂ ಕೂಡ ಚುನಾವಣೆಗಳು ನಡೀತಾ ಇರುವಂತದ್ದು. ಇವೆರಡವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಪ್ರತಿಷ್ಠೆಯಿಂದ ತೆಗೆದುಕೊಂಡಿರುವಂತದ್ದು. ಅದರಿಂದಾಗಿಯೇ ಆದಷ್ಟು ಎಲ್ಲಾ ಕಡೆ ಕೂಡ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇತ್ತು. ಇದರಿಂದಾಗಿಯೇ ನಮ್ಮ ರಾಜ್ಯದ ಸಚಿವರುಗಳಾಗಿರ್ಬೋದು ಮತ್ತೆ ಅದೇ ರೀತಿ ಕೆಲ ಶಾಸಕರನ್ನು ಕೂಡ ಪಂಚರಾಜ್ಯ ಚುನಾವಣೆ ಪ್ರಚಾರಕ್ಕೆ ಬಳಸ್ಕೊಂತಾ ಇರುವಂತದ್ದು. ಈಗಾಗಲೇ ಜಮೀರ್ ಕೂಡ ಕೇರಳದಲ್ಲಿ ಪ್ರಚಾರವನ್ನ ಮುಗಿಸಿರುವಂತದ್ದು. ಇನ್ನೊಂದ್ ಕಡೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ಕೂಡ ನೇರವಾಗಿ ಇವತ್ತು ಕೇರಳ ಪ್ರಚಾರಕ್ಕೆ ತೆರಳುತ್ತಾ ಇರುವಂತದ್ದು. ಅಲ್ಲಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಡೀತಿರುವ ಚುನಾವಣೆ ಆಗಿರೋದ್ರಿಂದ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ಕೂಡ ಇವತ್ತು ಒಂದ್ ರೀತಿಯಾದಂತಹ ಮತ ಪ್ರಚಾರಕ್ಕೆ ಅಲ್ಲಿ ಹೋಗ್ತಿರುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅಹಿಂದ ಲೀಡರ್ ಮತ್ತು ಅದನ್ನ ಆ ಮಾಸ್ ಇಮೇಜ್ ಅನ್ನ ಬಳಸ್ಕೊಳ್ಳಲು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಅದರಿಂದಾಗಿ ಇವತ್ತು ಪ್ರಚಾರಕ್ಕೆ ತೆರಳುತ್ತಾ ಇರುವಂತದ್ದು. ಅಲ್ಲಿ ಕೂಡ ಸುಮಾರು ಇವತ್ತು ಪೂರಾ ಏನು ಸಿದ್ದರಾಮಯ್ಯ ಪ್ರಚಾರದಲ್ಲಿ ಭಾಗಿಯಾಗ್ತಿರುವಂತದ್ದು. ಅಲ್ಲಿ ಅಹಿಂದ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಇವತ್ತು ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತ ಅಹಿಂದ ಸಮಾವೇಶಗಳು ಮತ್ತು ರ್ಯಾಲಿಗಳನ್ನ ಕೇರಳದಲ್ಲಿ ನಿರ್ವಹಣೆ ಮಾಡ್ತಾ ಇರೋದು. ಇನ್ನೊಂದ್ ಕಡೆ ಡಿಕೆಶಿ ಅವರು ಕೂಡ ನೇರವಾಗಿ ಇವತ್ತು ಕೇರಳಕ್ಕೆ ತೆರಳುತ್ತಾ ಇರೋದು. ಸುಮಾರು 2 ದಿನಗಳ ಕಾಲ ಕೇರಳ ಪ್ರಚಾರದಲ್ಲಿ ಡಿಕೆಶಿ ಅವರು ಕೂಡ ಭಾಗವಹಿಸಿರುವಂತದ್ದು. ಈಗಾಗಲೇ ಅಸ್ಸಾಂನಲ್ಲೂ ಕೂಡ ಡಿಕೆಶಿ ಅವರು ಪ್ರಚಾರವನ್ನು ಮುಗಿಸಿರುವಂತದ್ದು. ಅಲ್ಲಿ ಕೂಡ ಉಸ್ತುವಾರಿಯನ್ನು ವಹಿಸಿರುವಂತದ್ದು. ಇದರಿಂದಾಗಿ ಸಾಕಷ್ಟು ಕುತೂಹಲ ಮೂಡಿಸಿದ್ರು. ಇನ್ನೊಂದ್ ಕಡೆ ಇವತ್ತು ಕೇರಳದಲ್ಲೂ ಕೂಡ ಪ್ರಚಾರಕ್ಕೆ ತೆರಳುತ್ತಾ ಇರುವಂತದ್ದು. ಅಲ್ಲಿ ಕೂಡ 2 ದಿನಗಳ ಕಾಲ ಏನು ಪ್ರಚಾರದಲ್ಲಿ ಭಾಗಿಯಾಗ್ತಿರೋದು. ಸುಮಾರು ಸಮಾವೇಶಗಳು ಮತ್ತು ರ್ಯಾಲಿಗಳನ್ನ ನಿರ್ವಹಣೆ ಮಾಡ್ತಿರೋದು. ಒಟ್ಟಿನಲ್ಲಿ ಕೇರಳದಲ್ಲೂ ಕೂಡ ಅಧಿಕಾರಕ್ಕೆ ಬರಲು ಇನ್ನಿಲ್ಲದ ಕಸರತ್ತನ್ನ ಡಿಕೆಶಿ ಅಲ್ಲಿನ ನಾಯಕರು ಮತ್ತು ವೇಣುಗೋಪಾಲ್ ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡ್ತಾ ಇರೋದು. ಇದರಿಂದಾಗಿ ಡಬಲ್ ಶೂಟರ್ ಆಗಿರುವ ಡಿಕೆಶಿ ಅವರನ್ನ ಒಂದ್ ಕಡೆ ಬಳಸ್ಕೊಂತ ಇನ್ನೊಂದು ಅಹಿಂದ ನಾಯಕರಾಗಿರುವಂತ
ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕೂಡ ಬಳಸ್ಕೊಂತದ್ದು, ಅವ್ರಿಗಿರೋ ವರ್ಚಸ್ಸು, ಅವ್ರಿಗಿರೋ ಮಾತಿನ ಬಳಸ್ಕೊಂಡು ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಏನು ತಂತ್ರಗಳನ್ನ ರೂಪಿಸ್ತಾ ಇರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.